ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನಾಗೆ ವೆಂಕಟಾಚಲ ಫೋನ್ ಮಾಡಿ, ಚೆನ್ನಾಗಿದ್ದೇನಮ್ಮ? ನಾನಮ್ಮ ವೆಂಕಟಾಚಲ, ಹೆಡ್ ಕಾನ್ಸ್ಟೇಬಲ್. ಹರಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೇನಮ್ಮ ಅಂತಾರೆ. ಏನೂ ತೊಂದರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತಾಳೆ ಚಂದನ. ಹಾಗಾದರೆ ನಿನಗೆ ಆ ಮನೆಯಲ್ಲಿ ಯಾರೂ ತೊಂದರೆ ಕೊಡ್ತಿಲ್ಲ ಅಂದಂಗಾಯ್ತು ಅಂತಾರೆ ವೆಂಕಟಾಚಲ. ಹಾಂ ಸರ್ ಅಂತಾಳೆ ಚಂದನ. ಮತ್ತ್ಯಾಕಮ್ಮ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಯಾ ಅಂತಾರೆ ವೆಂಕಟಾಚಲ. ಅಲ್ಲ ಸರ್, ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಚಂದನ ಹೇಳುವಾಗ, ನನಗೆ ಎಲ್ಲ ಗೊತ್ತಮ್ಮ. ಪೊಲೀಸ್ ಸ್ಟೇಷನ್ಗೆ ಬಂದು ಮದುವೆ ಆಗಿದ್ದೀರಾ ನೀವು. ಏನೇ ಮಾಡಿದರೂ ಮೊದಲು ನ್ಯೂಸ್ ಬರೋದು ನಮಗೆ. ಮದುವೆಯಾಗಿ 2 ತಿಂಗಳಾಗಿಲ್ಲ, ಇಷ್ಟು ಬೇಗ ಡಿವೋರ್ಸ್ ಅಂದರೆ ಏನಮ್ಮ ಅರ್ಥ? ನಿಮ್ಮ ಅಪ್ಪನ ಪ್ರೆಷರು ಕುಕ್ಕರ್ ತರಹ ನಮ್ಮ ಅಪ್ಪನ ತಲೆ ಮೇಲೆ ಇದ್ದರೂ ನಾನು ಮತ್ತು ಸಾಹೇಬರು ಎಷ್ಟು ರಿಸ್ಕ್ ತಗೊಂಡು ನಿನ್ನ ಮದುವೆ ಮಾಡಿದ್ವಿ, ಮರ್ತೋಯ್ತೇನಮ್ಮ ಅಂತಾರೆ ವೆಂಕಟಾಚಲ. ಇಲ್ಲ ಸರ್ ಅಂತಾಳೆ ಚಂದನ. ಇಲ್ಲ ಅಂದಮೇಲೆ ಡಿವೋರ್ಸ್ಗೆ ಯಾಕೆ ಅಪ್ಲೈ ಮಾಡಿದ್ಯಾ ಅಂತಾರೆ ವೆಂಕಟಾಚಲ. ಏನಾಯಿತು ಅಂದರೆ ಅಂತ ಚಂದನ ಹೇಳುವಾಗ, ಮನೆ ಅಂತ ಅಂದರೆ ಕಾಗೆ ಹದ್ದುಗಳು, ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಬರೋದು ಸಹಜ. ಅದಕ್ಕೆಲ್ಲ ಡಿವೋರ್ಸ್ ಅಂತ ಹೋದರೆ ಮುಂದೆ ಬಾಳಕ್ಕಾಗತ್ತೇನಮ್ಮ? ಇಲ್ಲಿ IG ಕಮಿಷನರ್ ಎಲ್ಲರೂ ನಮ್ಮನ್ನು ಕೇಳ್ತಿದ್ದಾರೆ ಗೊತ್ತಾ ಅಂತಾರೆ ವೆಂಕಟಾಚಲ. ಅವರಿಗೂ ವಿಷಯ ಗೊತ್ತಾಗೋಯ್ತಾ ಅಂತಾಳೆ ಚಂದನ. ಹ್ಞೂ, ಮತ್ತೆ ಮದುವೆ ಮಾಡಿಸಿದ್ದು ನಾವು ಅಂತ ಆದಮೇಲೆ ಗೊತ್ತಾಗದೇ ಇರುತ್ತಾ? ಡೈವರ್ಸ್ ಅನ್ನೋದು ತಪ್ಪು ಕಣಮ್ಮ. ಮೊದಲು ನನ್ನ ನಂಬರ್ ಸೇವ್ ಮಾಡ್ಕೊ. ಮನೇಲಿ ಯಾರಾದರೂ ಪ್ರಾಬ್ಲಮ್ ಆದರೆ ಮೊದಲು ನನಗೆ ಫೋನ್ ಮಾಡು. ನಾನು ಎಲ್ರಿಗೂ ಬೆಂಡ್ ಎತ್ಬಿಡ್ತೀನಿ. ಅದು ಬಿಟ್ಟು ಯಾರ್ಯಾರದೋ ಮಾತು ಕೇಳಿ ತಪ್ಪು ನಿರ್ಧಾರ ಮಾಡೋದು ಸರಿಯಲ್ಲ ಕಣಮ್ಮ. ಯಾಕಂದರೆ ನಾಳೆ ನಿನ್ನ ಜೀವನನೇ ಹಾಳಾಗೋದು. ಹೇಳಿದ್ದು ಕೇಳ್ತಾ ಅಂತಾರೆ ವೆಂಕಟಾಚಲ. ಹಾಂ ಸರ್ ಅಂತಾಳೆ ಚಂದನ. ಇವತ್ತೇ ಆ ಯೋಚನೆ ತಲೆಯಿಂದ ತೆಗೆದಾಕೋ, ಗೊತ್ತಾಯ್ತಾ ಅಂತಾರೆ ವೆಂಕಟಾಚಲ. ಸರಿ ಸರ್ ಅಂತಾಳೆ ಚಂದನ. ನಾಳೆ ಕಾಲ್ ಮಾಡ್ತೀನಿ, ಇದೇ ಉತ್ತರ ಬರಬೇಕು. ಮತ್ತು ಲಾಯರ್ ಹತ್ರ ಹೋದರೆ ನಮಗೆ ಗೊತ್ತಾಗತ್ತೆ. ಯಾಕಂದರೆ ನಿಮ್ಮ ಮದುವೆ ಕಾನೂನು ಪ್ರಕಾರ ರಿಜಿಸ್ಟರ್ ಆಗಿದೆ, ನೆನಪಿರಲಿ ಅಂತಾರೆ ವೆಂಕಟಾಚಲ. ಹಾಂ ಸರ್, ಅರ್ಥ ಆಯಿತು ಅಂತಾಳೆ ಚಂದನ. ಹ್ಯಾವ್ ಎ ನೈಸ್ ಡೇ, ಬೆಸ್ಟ್ ಆಫ್ ಲಕ್ ಅಂತ ಕಾಲ್ ಕಟ್ ಮಾಡ್ತಾರೆ ವೆಂಕಟಾಚಲ. ಈಚೆ ಚಂದನ ಹರಿ ಹತ್ರ ಬಂದು, ಹರಿ ಒಂದು ಪ್ರಾಬ್ಲಮ್ ಆಗಿದೆ ಅಂತಾಳೆ. ಏನಾಯಿತು ಅಂತಾನೆ ಹರಿ. ನಾನು ನಿಮ್ಮ ಹತ್ರ ಏನೋ ಹೇಳಬೇಕು, ಬನ್ನಿ ಆ ಕಡೆ ಹೋಗೋಣ ಅಂತ ಹರಿನ ಈಚೆ ಕರ್ಕೊಂಡು ಬಂದು, ಕುಣಿಗಲ್ ಪೊಲೀಸ್ ಸ್ಟೇಷನ್ನಿಂದ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ರು ಅಂತಾಳೆ ಚಂದನ. ಯಾಕಂತೆ ಅಂತಾನೆ ಹರಿ. ಅವರಿಗೆ ನಮ್ಮ ಡಿವೋರ್ಸ್ ವಿಷಯ ಗೊತ್ತಾಗಿದೆ ಅಂತಾಳೆ ಚಂದನ. ಓ ಮೈ ಗಾಡ್, ಯಾರ್ರೀ ಅವ್ರಿಗೆ ಹೇಳಿದ್ದು? ದೇವ್ರೇ, ಪದೇ ಪದೇ ಯಾಕಪ್ಪ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ಯಾ? ಕೈಕಾಲೇ ಆಡ್ತಿಲ್ವಲ್ಲ ಅಂತಾನೆ ಹರಿ. ನಾಟಕ ನಿಲ್ಲಿಸಿ, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಂತಾಳೆ ಚಂದನ. ನಾನೇನು 10 ಮದುವೆ ಆಗಿದ್ದೀನ? ನನ್ನ ಹತ್ರ ಸೊಲ್ಯೂಷನ್ ಕೇಳ್ತಿದ್ದೀರಲ್ಲ. ಪೊಲೀಸ್ನವರಿಗೆ ನನ್ನ ಮೇಲೆ ಡೌಟ್ ಬಂದರೆ ಹಾಕೊಂಡು ಹೋಗಿ ಎನ್ಕ್ವೈರಿ ಮಾಡ್ತಾರೆ. ನಿಮಗೆ ಹೆಲ್ಪ್ ಮಾಡೋಕೆ ಹೋಗಿ ನಾನು ಫೋಟೋ ಫ್ರೇಮ್ ಹಾಕ್ತೀನಿ ಅಂತಾನೆ ಹರಿ. ಅಲ್ಲ ರೀ, ನಮ್ಮ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕೋಕ್ಕೆ ಪೊಲೀಸ್ರಿಗೇನು ರೈಟ್ಸ್ ಇದೆ? ಅಷ್ಟಕ್ಕೂ ನಮ್ಮ ಡಿವೋರ್ಸ್ ಮ್ಯಾಟ್ರ್ ಬಗ್ಗೆ ಅವ್ರ ಹತ್ರ ಯಾರು ಶೇರ್ ಮಾಡಿದ್ರು ಅಂತಾಳೆ ಚಂದನ. ನನ್ನ ಹತ್ರ ಕೇಳಿದರೆ ನಾನೇನು ಹೇಳಿ? ಕಾರ್ ಬಗ್ಗೆನೋ ರೂಟ್ ಬಗ್ಗೆನೋ ಕೇಳಿದರೆ ಹೇಳ್ತಿದ್ದೆ. ಇದೆಲ್ಲ ಅವರಿಗೆ ಹೇಗೆ ಗೊತ್ತಾಯಿತು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತಾನೆ ಹರಿ. ನಿಮಗೆ ಯಾರು ಕಾಲ್ ಮಾಡಲಿಲ್ವಾ ಅಂತಾಳೆ ಚಂದನ. ನಿಮಗೆ ಮಾಡಿದಾರೆ ಅಂದಮೇಲೆ ನನಗೂ ಮಾಡೇ ಮಾಡ್ತಾರೆ. ಕುತ್ತಿಗೆಗೆ ಬಂದು ಕೂತಿದೆಯಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತಾನೆ ಹರಿ. ಆಗ ಅಲ್ಲೇ ಆಚೆ ಇದ್ದ ಕಂಟಿ ಬಂದು, ಏನಾಯಿತು ಅದಕ್ಕೆ, ಏನಾದರೂ ಪ್ರಾಬ್ಲಮ್ ಅಂತಾನೆ. ಸರ್ ಬಂದರು, ಹೇಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಪ್ರಾಬ್ಲಮ್ ಇದ್ದರೂ ಪಂಚಾಯಿತಿ ಸೇರಿಸಿ ಎಲ್ಲನೂ ಸಾಲ್ವ್ ಮಾಡ್ತಾರೆ ಅಂತಾನೆ ಹರಿ. ಬಾಲಕ್ಕೆ ಬೆಂಕಿ ಬಿದ್ದಂಗೆ ಮಂಗನ ತರಹ ಆಡ್ತಿದ್ಯಲ್ಲ, ಅದಕ್ಕೆ ಕೇಳೋಕೆ ಬಂದೆ ಅಂತಾನೆ ಕಂಟಿ. ಹೋಗಲೋ, ನನ್ನ ಲೈಫ್ ಬೆಂಕಿ ಹತ್ತಿ ಉರಿತಿದೆ, ಬಂದ್ಬಿಟ್ಟ ದೊಡ್ಡದಾಗಿ ಬಕೆಟ್ ಹಿಡಿಯೋಕೆ ಅಂತಾನೆ ಹರಿ. ನಿನ್ನ ಲೈಫ್ಗೆ ನಾನೇನು ಅತ್ತಿಗೆ ಪ್ರಾಬ್ಲಮ್ ಆಯಿತು ಅಂತ ಬಂದೆ ಅಂತಾನೆ ಕಂಟಿ. ನನ್ನ ಲೈಫ್ ಏನಾದರೂ ಚಿಂತೆ ಇಲ್ಲ ಅಲ್ವಾ ನಿನಗೆ ಅಂತಾನೆ ಹರಿ. ನೀನು ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾನೆ ಇರ್ತೀಯ, ಅದಕ್ಕೆ ನಾವು ಯಾಕೋ ಟೆನ್ಷನ್ ಆಗಬೇಕು ಅಂತಾನೆ ಕಂಟಿ. ಏಯ್, ಕೋಪ ಬರಿಸ್ಬೇಡ, ಹೋಗಿಲ್ಲಿಂದ. ಏನು ಪ್ರಾಬ್ಲಮ್ ಆಗಿಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಲ್ವಾ ಅಂತಾಳೆ ಚಂದನ. ಗೊತ್ತು ಅತ್ತಿಗೆ, ಇವನಿಗೆ ಅವಾಗ ಸ್ಕ್ರೂ ಲೂಸ್ ಆಗುತ್ತೆ ಅಂತಾನೆ ಕಂಟಿ. ಏನೂ ಆಗಿಲ್ಲ, ನೀವು ಹೋಗಿ ಅಂತಾಳೆ ಚಂದನ. ಕಂಟಿ ಹೋಗ್ತಾನೆ. ನೀವೇನ್ರಿ, ನಾನು ಇಷ್ಟೇ ಹೇಳಿದ್ರು ಕೂಲಾಗಿದ್ದೀರಾ ಅಂತಾಳೆ ಚಂದನ. ಬೇರೆ ಯಾವುದಾದ್ರೂ ಲಾಯರ್ನ ನೋಡೋಣ ಅಂತಾನೆ ಹರಿ. ನಾವು ಯಾವ ಲಾಯರ್ ಹತ್ರ ಹೋದ್ರೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅಂತಾಳೆ ಚಂದನ. ಟೆನ್ಷನ್ ಆಗಬೇಡಿ, ನಾನೇ ಏನಾದರೂ ಒಂದು ಮಾಡ್ತೀನಿ, ನೀವು ಧೈರ್ಯವಾಗಿರಿ, ಹೋಗಿ ಹೋಗಿ ಈಗ ಹೋಗಿ ಅಂತಾನೆ ಹರಿ. ಚಂದನ ಹೋಗ್ತಾಳೆ. ಆಗ ಹರಿ ಫೋನಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಈಚೆ ನಟರಾಜ ಗಟ್ಟಿಯಾಗಿ ಪೇಪರ್ ಓದ್ತಾ ಇರ್ತಾನೆ. ಆಗ ಅವನ ಅಣ್ಣ ಬರ್ತಾನೆ. ಅವನ್ನ ನೋಡಿ, ಆಸ್ತಿಗಾಗಿ ತಮ್ಮನನ್ನು ಪೀಡಿಸಿದ ಅಣ್ಣನ ಕತ್ತನ್ನು ಕಡಿದು ಮಣ್ಣಲ್ಲಿ ಹೂತ ತಮ್ಮ. ಆಹಾ ಆಹಾ, ನ್ಯೂಸ್ ಅಂದರೆ ಇದು. ನಾನಾಗಿದ್ದಿದ್ರೆ ಅಂತಾರೆ ನಟರಾಜ. ಜೈಲ್ ಹಿಂದೆ ಕೂತ್ಕೊಂಡು ಕಂಬಿ ಎಣಿಸ್ತಿದ್ದೆ ಅಂತಾರೆ ಅಣ್ಣ. ಯಾವುದೋ ನಾಯಿ ನೀನಾ? ಆಯಿತು, ಬೆಳಿಗ್ಗೆ ನಿನ್ನ ಮುಖದರ್ಶನ ಮಾಡಿದ್ನಾ, ಇನ್ನು 3 ದಿನ ನನಗೆ ಜ್ವರ ಗ್ಯಾರಂಟಿ ಅಂತಾರೆ ನಟರಾಜ. ನಾನೇನು ಬೆಳಿಗ್ಗೆ ಎದ್ದು ನಿನ್ನ ದರಿದ್ರ ಮುಖ ನೋಡೋಕೆ ಬರಲಿಲ್ಲ ಅಂತಾರೆ ಅಣ್ಣ. ಏಯ್, ಯಾರೋ ಕರೆದಿದ್ದು ನಿನ್ನ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಪೊಲೀಸ್ ಸ್ಟೇಷನಲ್ಲಿ ಏನು ಹೇಳಿದ್ರು ಅಂತ ಗೊತ್ತಿದೆ ತಾನೇ? ನಮ್ಮಿಂದ ಮಾತ್ರ ಅಲ್ಲ, ನಿಮ್ಮಿಂದನೂ ನಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ ಅಂತಾನೆ ಕಂಟಿ.
ಅದು ಗೊತ್ತು. ನಾನೇನು ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ಬರಲಿಲ್ಲ. ಆ ಯೋಗ್ಯತೆಯೂ ನಿಮಗಿಲ್ಲ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನನ್ನ ತಂಗಿ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಾರೆ ಅಣ್ಣ. ನಿನ್ನ ತಂಗಿ ಮಗಳ ಮದುವೆ ಫಿಕ್ಸ್ ಆದರೆ ಅದನ್ನು ನಮ್ಮ ಹತ್ರ ಹೇಳೋಕೆ ಯಾಕೆ ಬಂದಿದ್ಯಾ? ಏನು ನಾವು ಹೋಗಿ ತೊಂದರೆನ ಮಾಡ್ತೀವ? ಅವರಿಗೆ ನಿನ್ನ ತಂಗಿ ಮಗಳೇ ಮನೆಗೆ ಅಣ್ಣನ ನೋಡೋಕೆ ಓಡ್ಕೊಂಡು ಬರ್ತಿದ್ದಿದ್ದು. ನಮ್ಮ ಅಣ್ಣ ಬಂದು ನಿಮ್ಮ ಮನೇಲಿ ಅವಳ ಜೊತೆ ಮಾತಾಡಿದ್ನ ನೋಡಿದ್ರಾ ಅಂತಾನೆ ಹರಿ. ಇದು ಪಾಯಿಂಟ್ ಮೈ ಸನ್. ನಮ್ಮ ಮುತ್ತುನ ನೋಡೋದಕ್ಕೆ ಮಂಟಪದಿಂದ ಹುಡುಗಿ ಡೈರೆಕ್ಟಾಗಿ ಓಡಿ ಬಂದರು. ಆಶ್ಚರ್ಯ ಇಲ್ಲ. ಪಾಪ ಮದುವೆಗೊಂಡು ಪಾಪರಾಗೋದು ಗ್ಯಾರಂಟಿ ಅಂತಾನೆ ನಟರಾಜ. ಅವಳು ಯಾಕೋ ಈ ಕಿತ್ತೋದ ಮನೆಗೆ ಬರ್ತಾಳೆ? ಮದುವೆ ಆದಮೇಲೆ ದುಬೈಗೆ ಹೋಗ್ತಾಳೆ. ನಿಮ್ಗಳ ಮುಖ ನೋಡೋ ಕರ್ಮ ಅವಳಿಗೆ ಬಂದಿಲ್ಲ. ನೋಡ್ಕೊಳ್ಳಿ, ಮನೆಗೆ ಅವಳನ್ನು ಸೊಸೆಯಾಗಿ ಕಳಿಸ್ತಿದ್ದೀವಿ. ಈ ಮನೆಯಿಂದ ಯಾರಾದರೂ ಅವಳು ತಲೆ ತಿರುಗಿಸ್ಕೊಂಡು ನೋಡಿದರೆ ಪರಿಣಾಮ ನೆಟ್ಟಾಗಿರಲ್ಲ ಅಂತಾರೆ ಅಣ್ಣ. ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನೋಡು, ನಿನ್ನ ತಂಗಿ ಮಗಳು ತಲೆ ಕೆಡ್ಸೋಕ್ಕೆ ಬರ್ತೀವಿ. ಮೊದಲು ಮನೆಯಿಂದ ಅವಳನ್ನು ಆಚೆ ಕಳಿಸು, ನಮಗೂ ಒಳ್ಳೆಯದೇ ಅಂತಾನೆ ಹರಿ. ನೈಸಾಗಿ ಮಾತಾಡಿ ಹುಡುಗಿನ ಬುಟ್ಟಿಗೆ ಹಾಕ್ಕೊಂಡು ಬಂದೆ. ಅದೇ ಕೆಲಸನ ನಿಮ್ಮ ಅಣ್ಣ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ಅಣ್ಣ. ಅಯ್ಯೋ ನಿನ್ನ ಅಂತ ಹರಿ ಕೋಲ್ ತಗೊಂಡು ಓಡಿಸ್ತಾನೆ. ಆಗ ಅಲ್ಲಿಂದ ಓಡ್ತಾರೆ ನಟರಾಜನ ಅಣ್ಣ. ಈಚೆ ಚಂದನ ಮೈ ಜೊತೆ ದೇವಸ್ಥಾನಕ್ಕೆ ಬರ್ತಾಳೆ. ಇಬ್ಬರು ಕೈ ಮುಗಿದು ಅಲ್ಲಿಂದ ಹೊರಟು ಕೆರೆ ದಂಡೆ ಮೇಲೆ ಕೂತ್ಕೋತಾರೆ. ಚಂದನ ಮೈಗೆ ಬಾಳೆಹಣ್ಣನ್ನು ಕೊಡ್ತಾಳೆ. ದೇವಸ್ಥಾನಕ್ಕೆ ಬಂದ್ರೇ ಪಾಸಿಟಿವ್ ಅನ್ಸುತ್ತಲ್ವಾ ಅಂತಾಳೆ ಚಂದನ. ಹೌದು ಅತ್ತಿಗೆ ಅಂತಾನೆ ಮೈ. ನೀವೆಲ್ಲ ಯಾವಾಗಿಂದ ಒಬ್ರಿಗೊಬ್ರು ಮಾತಾಡ್ಕೋತಿಲ್ಲ ಅಂತಾಳೆ ಚಂದನ. ದೊಡ್ಡಪ್ಪನ ಬಗ್ಗೆನಾ ಅಂತಾನೆ ಮೈ. ರಕ್ತ ಸಂಬಂಧಿಗಳಾದರೂ ಅದೇನು ಅಂತ ದ್ವೇಷ ಅಂತಾಳೆ ಚಂದನ. ನನಗೂ ಗೊತ್ತಿಲ್ಲ ಅತ್ತಿಗೆ. ನಾನು ಹುಟ್ಟೋಕ್ಕೂ ಮುಂಚೆನೇ ಅತ್ತೆಗೆ ನಮ್ಮನ್ನು ಯಾರನ್ನು ಕಂಡ್ರೂ ಆಗೋದಿಲ್ಲ. ಪಾಪ ಅಣ್ಣ ಒಂದಿನ ಖುಷಿಯಿಂದ ದೊಡ್ಡಪ್ಪನ ಅತ್ತೆನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದ. ಎಷ್ಟು ಅವಮಾನ ಮಾಡಿ ಕಳಿಸಿದ್ರು ಗೊತ್ತಾ ಅಂತಾಳೆ ಮೈ. ಮತ್ತೆ ಭಾರತಿ ಇಷ್ಟು ವರ್ಷದಿಂದ ನಿಮ್ಮಣ್ಣನ ಜೊತೆ ಮಾತಾಡ್ತಾಳೆ ಇದ್ದಾಳೆ ಅಂತಾಳೆ ಚಂದನ. ಕದ್ದು ಮುಚ್ಚಿ ಮಾತಾಡ್ತಾಳೆ. ಮನೇಲಿ ಗೊತ್ತಾದರೆ ಏಟ್ ತಿಂತಾಳೆ ಅಂತಾನೆ ಮೈ. ಈಚೆ ಭಾರತಿ ದೇವಸ್ಥಾನಕ್ಕೆ ಬರ್ತಾಳೆ. ಭಾರತಿಗೆ ಮುತ್ತು ಅಣ್ಣ ಅಂದರೆ ತುಂಬ ಇಷ್ಟ. ಅದಕ್ಕೆ ಮಾತಾಡ್ಸೋಕೆ ಬರ್ತಿದ್ಲು ಅನ್ಸುತ್ತೆ ಅಂತಾಳೆ ಚಂದನ. ಇಷ್ಟಪಟ್ಟು ಏನು ಪ್ರಯೋಜನ? ಯೂಸ್ಗೆ ಬರಲ್ಲ ಬಿಡಿ ಅಂತಾನೆ ಮೈ. ಅಣ್ಣಂಗೂ ಭಾರತಿ ಅಂದರೆ ಇಷ್ಟ ಅಲ್ವಾ ಅಂತಾಳೆ ಚಂದನ. ಅವನಿಗೆ ಅವಳಂದರೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದಮೇಲೆ ಅವಳ ಮುಖ ನೋಡೋಕೆ ಯಾರಿಗೆ ಮನಸ್ಸು ಬರುತ್ತೆ ಅತ್ತಿಗೆ? ನೀವೇ ನೋಡಿದ್ರಲ್ಲ ಅತ್ತಿಗೆ, ಹೇಗೆ ಸುಳ್ಳು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಒಳಗಾಕ್ಸೋಕೆ ನೋಡಿದ್ರಲ್ಲ. ಅವ್ರ ಸಹವಾಸನೇ ಬೇಡ, ಅವ್ರ ಮ್ಯಾಟರ್ ಎತ್ಬೇಡಿ ಅಂತಾನೆ ಮೈ. ಭಾರತದೇನು ತಪ್ಪಿಲ್ಲ ಅಂತಾಳೆ ಚಂದನ. ಎಲ್ಲರದ್ದು ಒಂದೇ ರೀತಿ ಗುಣ, ಅದಕ್ಕೆ ಒಂದೇ ಮನೇಲಿದ್ದಾರೆ ಸರಿನಾ ಅಂತಾನೆ ಮೈ. ಆಗ ಅಲ್ಲಿಗೆ ಭಾರತಿ ಬಂದು ಇವ್ರ ಹತ್ರ ಆಗಲೇ ದೇವಸ್ಥಾನದೊಳಗೂ ಹೋಗ್ಬಿಟ್ಟು ಬಂದ್ರಾ? ಪ್ರದಕ್ಷಿಣೆ ಆಯಿತಾ ಅಂತಾಳೆ. ನಾವು ಪ್ರದಕ್ಷಿಣೆ ಆದರೂ ಹಾಕ್ತೀವಿ, ಇವಳು ಸೇವೆ ಆದರೂ ಮಾಡ್ತೀವಿ. ನಿನ್ಗೆ ಯಾಕದೆಲ್ಲ? ಯಾಕೆ ನಮ್ಮನ್ನು ಮಾತಾಡ್ಸೋಕೆ ಬರ್ತೀಯಾ? ನಿನ್ನ ಅಪ್ಪಂಗೆ ಇದ್ರೆ ಆಗಲ್ವಾ? ನಿನ್ನಷ್ಟಕ್ಕೆ ನೀನಿದ್ರೆ ಆಗಲ್ವಾ ಅಂತಾನೆ ಮೈ. ನೀನು ಆಗಲೇ ದೇವರಿಗೆ ಆಗೋ ಎಳ್ನೀರು ಅಭಿಷೇಕ ನೋಡಬೇಕು ಅಂತಿದ್ದೆ ಅಲ್ವಾ? ಇನ್ನೇನು ಮಹಾಪೂಜೆ ಶುರುವಾಗುತ್ತೆ, ಹೋಗಿ ನೋಡ್ಕೊಂಡು ಬಾ ಅಂತಾಳೆ ಚಂದನ. ನೀವು ನನ್ನ ಕಳ್ಸೋಕೆ ನೋಡ್ತಿದ್ದೀರಾ ಅಂತಾನೆ ಮೈ. ಭಾರತಿ ನನ್ನ ಹತ್ರ ಮಾತಾಡೋಕೆ ಬಂದಿದ್ದಾಳೆ ಅಂತಾಳೆ ಚಂದನ. ಮನೆಯವ್ರ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ಇವರೇನು ಅಂತ. ಇವರನ್ನು ನಂಬೇಡಿ ಅಂತಾನೆ ಮೈ. ನಾನು ನೋಡ್ಕೋತೀನಿ, ನೀನು ಹೋಗು ಅಂತಾಳೆ ಚಂದನ. ಮೈ ಹೋಗ್ತಾನೆ. ಕೂತ್ಕೋ ಭಾರತಿ ಅಂತಾಳೆ ಚಂದನ. ನನ್ನಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಯ್ತಲ್ವಾ ಅಂತಾಳೆ ಭಾರತಿ. ಹ್ಞೂ ಅಂತಾಳೆ ಚಂದನ. ನನಗೆ ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ಒಂದೋ ನಾನು ಮುತ್ತು ಮಾವನ ಪಕ್ಕದಲ್ಲಿ ನಿಲ್ಲಬೇಕು, ಇಲ್ಲ ನನ್ನ ಮನೆಯವ್ರ ಪಕ್ಕ ನಿಲ್ಲಬೇಕು ಅಂತಾಳೆ ಭಾರತಿ. ನಿನ್ನ ನಿರ್ಧಾರದ ಬಗ್ಗೆ ಯೋಚನೆ ಮಾಡು ಅಂತಾಳೆ ಚಂದನ. ನಾನು ನಿಮ್ಮ ಹಾಗೆ ಇರಬೇಕಿತ್ತು, ಮುತ್ತು ಮಾವನ ಜೊತೆ ಓಡಿ ಹೋಗಬೇಕಿತ್ತು. ಆದರೆ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಚಂದನ. ನಮ್ಮನೇಲಿ ನೋಡಿರೋ ಸಂಬಂಧ ನನಗಿಷ್ಟ ಇಲ್ಲ. ಆದರೆ ನನಗೇನು ಮಾಡೋಕ್ಕಾಗ್ತಿಲ್ಲ. ನನಗೆ ಮುತ್ತು ಮಾವ ಅಂದರೆ ಜೀವ. ಅವರನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಮಾವ ನನಗೆ ತುಂಬ ನೆನಪಾಗ್ತಾರೆ. ನನಗೆ ಮಾವ ಬೇಕು. ಅದಕ್ಕೆ ಪ್ರತಿದಿನ ಈ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕ್ತಿದ್ದೀನಿ. ಆ ದೇವರೇ ಬಂದು ದಾರಿ ತೋರಿಸ್ಬೇಕು ಅಂತ ಭಾರತಿ ಅಳ್ತಾ ಹೋಗ್ತಾಳೆ. ಈಚೆ ವೆಂಕಟಾಚಲ ಹರಿಗೆ ಕಾಯ್ತಿರ್ತಾರೆ. ಆಗ ಹರಿ ಬಂದು ಅವ್ರ ಕಾಲನ್ನು ಹಿಡ್ಕೊತಾನೋ. ಏನೋ ಇದೆಲ್ಲ ಹೇಳೋ ಮೇಲೆ ಅಂತಾರೆ ವೆಂಕಟಾಚಲ. ಬೆಂಕಿಗೆ ಬೀಳ್ತಿದ್ದ ಜೀವನ ಕಾಪಾಡಿದ ದೇವ್ರಣ್ಣ ನೀವು. ನಿಮ್ಮ ಕಾಲಿಗೆ ಬೀಳೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ಹರಿ. ಆಯ್ತು ಹೇಳು ಅಂತಾರೆ ವೆಂಕಟಾಚಲ. ಸಮಸ್ಯೆ ಪರಿಹಾರ ಆಯಿತಾ ಅಂತಾರೆ. ಹೌದು, ಈಗ ಡಿವೋರ್ಸ್ ಮಾತಿಲ್ಲ ಅಂತಾನೆ ಹರಿ. ಆ ಹುಡುಗಿಗೆ ಫೋನ್ ಮಾಡಿದಾಗ ನಿನ್ನ ಬಗ್ಗೆ ಒಳ್ಳೆಯದನ್ನು ಹೇಳಿದ್ಲು. ಅದಕ್ಕೆ ನೀವಿಬ್ಬರು ಒಂದಾಗಿ ಬಾಳಲಿ ಅಂತ ಹೆಲ್ಪ್ ಮಾಡಿದೆ. ನೋಡು, ಮೊದಲು ಈ ಡವ್ ಬಿಟ್ಬಿಡು. ಅವಳ ನಂಬಿಕೆನ ಉಳಿಸ್ಕೊ. ಅವಳು ನನ್ನ ಡೈವರ್ಸ್ ಕೇಳಲ್ಲ. ನಾನು ಹೋಗ್ತೀನಿ, ಟೈಮ್ ಆಯಿತು, ಆಲ್ ದಿ ಬೆಸ್ಟ್, ಬರ್ತೀನಿ ಅಂತ ಹೊರಡ್ತಾರೆ ವೆಂಕಟಾಚಲ. ಈಚೆ ಮನೆಯಲ್ಲಿ ಚಂದನ ಮುಯಿ ಹಾವು ಏಣಿ ಆಟ ಆಡ್ತಾ ಇರ್ತಾರೆ. ಆಗ ಮುತ್ತು ಬಂದು ಸುಸ್ತಾಗಿ ಕೂತ್ಕೋತಾನೆ. ಏನಣ್ಣ ಕೆಲಸದಿಂದ ಬೇಗ ಬಂದ್ರಿ ಅಂತಾಳೆ ಚಂದನ. ತುಂಬ ತಲೆನೋವ್ತಿತ್ತು, ಅದಕ್ಕೆ ಬಂದೆ ಅಮ್ಮ ಅಂತಾನೆ ಮುತ್ತು. ಇರಿ ಅಣ್ಣ, ಬಂದೆ ಅಣ್ಣ ಅಂತ ಚಂದನ ಒಳಗೆ ಹೋಗ್ತಾಳೆ. ಅಣ್ಣ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾನೆ
ಮೈ ಇಷ್ಟಕ್ಕೆಲ್ಲ ಯಾರೋ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತಾನೆ ಮುತ್ತು. ಅಣ್ಣ ತಗೊಳ್ಳಿ ಶುಂಠಿ ಟೀ ಮಾಡ್ಕೊಂಡು ಬಂದೆ ಅಂತ ಕೊಡ್ತಾಳೆ ಚಂದನ. ಮುತ್ತು ಕುಡಿತಾನೆ. ಅಣ್ಣ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತ ಚಂದನ ಅಂದಾಗ ಕೇಳಮ್ಮ ಅಂತಾನೆ ಮುತ್ತು. ಈಚೆ ಲಾಯರ್ ಕಂಠಿ ಹತ್ರ ಬಂದು ನನ್ನ ಬೈಕ್ ರಿಪೇರಿ ಆಯಿತಾ ಅಂತಾರೆ. ಹಾಂ ಸರಿ ಮಾಡಿದ್ದೀನಿ ಅಂತಾನೆ ಕಂಠಿ. ಎಷ್ಟಾಯ್ತಪ್ಪ ಅಂತಾರೆ ಲಾಯರ್. 450 ಸರ್ ಅಂತಾನೆ ಕಂಠಿ. ಸ್ಕ್ಯಾನರ್ ಇದೆಯಾ ಅಂತಾರೆ ಲಾಯರ್. ಒಳಗಿದೆ ಅಂತಾನೆ ಕಂಠಿ. ಆಗ ಒಳಗೆ ಹೋಗಿ ಕಂಠಿ ಮನೆ ಫ್ಯಾಮಿಲಿ ಫೋಟೋ ನೋಡಿ ಕಂಠಿ ಈ ಫೋಟೋದಲ್ಲಿರೋರು ಯಾರು ಅಂತಾರೆ ಲಾಯರ್. ಆಗ ಪರಿಚಯ ಹೇಳ್ತಾನೆ ಕಂಠಿ. ನಿಮ್ಮ ಮನೇಲಿ ಏನಾದರೂ ಸಮಸ್ಯೆನಾ ಅಂತಾರೆ. ಹಾಗೇನಿಲ್ಲ ಅಂತಾನೆ ಕಂಠಿ. ಅಣ್ಣ ಅತ್ತಿಗೆ ಏನಾದರೂ ಇಬ್ಬರು ಡಿವೋರ್ಸ್ ಕೇಳೋಕ್ಕೆ ಬಂದಿದ್ರು ಅಂತಾರೆ ಲಾಯರ್. ಶಾಕ್ನಿಂದ ನೋಡ್ತಾನೆ ಕಂಠಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.